ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ನಿಧಾನವಾಗಿ ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಸ್ವಲ್ಪ ಎರಡು ಕಾಲುಗಳನ್ನು ತಿರುಗಿಸಿ ರಿವರ್ಸ್ ಚೇಂಜ್. ಎರಡು ಕೈಗಳನ್ನು ನೆರವೇರ್ತಾ ರಿವರ್ಸ್ ಈಗ ಒಂದು 10 ಸಲ ಉದಾವಶ್ಯ ತೆಗೆಯೋಣ. 1 2 3 4 5 6 7 8 9 10
16, 17, 18, 19, 20, 21, 22, 23, 24, 25. ಈ ರೀತಿ ದಿನಾಲು ಒಂದು 10 ಸಲ ಈ ರೀತಿ ಊಟಾವಶ್ಯವನ್ನು ತೆಗಿಬೇಕು. ಈ ರೀತಿ ಕಾಲನ್ನು ಈಗ ಪಾರ್ಶ್ವಕೋನಾಸನ ಭಾವನ ಈ ರೀತಿ ಇರಲಿ. ಎಡಗಾಲನ್ನು ಈ ರೀತಿ ತಿರುಗಿಸಿ, ಈ ರೀತಿ ಬಲಗಾಲ ಈ ರೀತಿ ಇರಬೇಕು. ಈ ರೀತಿ ಕೈಗಳು ಇರಬೇಕು, ಈ ರೀತಿ ಮೇಲೆ ಮಾಡಿ. ಸ್ವಲ್ಪ ನಿಶ್ಚಿತ ಮಾಡ್ತಾ ಮಾಡಿದರೆ ಒಂಥರ ಬೇಜಾರಾಗಲ್ಲ. ಈಗ ಬಲಗಾಲನ್ನು ತಿರುಗಿಸೋದು, ಈ ಎಡಗಾಲ ಹೀರಬೇಕು. ಈಗ ಪಾರ್ಶ್ವಕೋನಾಸನ. ಈ ಕೈಯಲ್ಲಿ ಇಟ್ಕೊಂಡು ಮುಂದೆ ಮಾಡೋದು. ಆಮೇಲೆ ನಾವು ಮೇಲ್ಗಡೆ ಎಷ್ಟು ಸಾಧ್ಯಕ್ಕಷ್ಟೇ ಎಡಗೈ ಮೇಲ್ಗಡೆ ಮಾಡೋದು. ನೋಡಿ, ಈ ಪಾರ್ಶ್ವಕೋನಾಸನ ಮಾಡೋದ್ರಿಂದ ಭಾಳಷ್ಟು ಲಾಭಗಳು. ಏನು ಲಾಭಗಳು ನಾವು ತಿಳ್ಕೋಬೇಕು. ಈ ಪಾರ್ಶ್ವಕೋನಾಸನ ಮಾಡೋದ್ರಿಂದ ಬೆನ್ನು ನೋವಿನ ಮತ್ತು ನಡುವೆ ನೋವು ನಿವಾರಣೆ ಆಗುತ್ತೆ. ಕೀಲುಗಳ ನೋವು ನಿವಾರಣೆ ಆಗ್ತದೆ. ತಿಗದ ಬೊಜ್ಜುಗಳು ಕಡಿಮೆ ಆಗ್ತದೆ. ಹೊಟ್ಟೆಯ ಬೊಜ್ಜು ಕಡಿಮೆ ಆಗ್ತದೆ. ಆಲೂಗಡ್ಡೆದ ಬೊಜ್ಜು ಕಡಿಮೆ ಆಗ್ತದೆ. ಹೊಟ್ಟೆ ವೇಟ್ ಕಡಿಮೆ ಆಗ್ತದೆ ಮತ್ತು ಮಲಬದ್ಧತೆ ಚೆನ್ನಾಗಿರುತ್ತೆ. ಎದೆಯಾದ ಇಷ್ಟೆಲ್ಲ ಪಾರ್ಶ್ವಕೋನಾಸನದಿಂದ ಲಾಭ. ಈ ಪಾರ್ಶ್ವಕೋನಾಸನ ಡೈಲಿ ಮಾಡಬೇಕು. ಈಗೇನು ಮಾಡಬೇಕು, ಎಡಗಾಲಲ್ಲಿ ಈ ರೀತಿ ತಿರುಗಿಸ್ಬೇಕು, ಬಲಗಾಲಲ್ಲಿ ಇರಬೇಕು. ನಿಧಾನವಾಗಿ ಏನು ಮಾಡಬೇಕು, ಕಾಲನ್ನು ಈ ರೀತಿ ಓಡಬೇಕು. ಈ ರೀತಿ ಎಡಗಾಲ ಶಿರಾ ಹೀಗಿರಬೇಕು, ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಈ ರೀತಿ ಬಲಗಾಲ ತಿರುಗಿಸಬೇಕು. ಎಡಗೈನ ಊರಬೇಕು, ಎಡಗಾಲ ಮತ್ತು ಎಡಗೈನ ಮೇಲ್ಗಡೆ ಹಾಕಬೇಕು. ಈ ರೀತಿ ನಿಧಾನವಾಗಿ ಇರಬೇಕು. ಈ ರೀತಿ ಊರು ಅದನ್ನು ಸರಿಸ್ಕೊಳ್ಬೋದು. ಆಮೇಲೆ ಕಾಲುಗೆ ಹಾಕಬೇಕು. ಹೆಚ್ಚಿಗೆ ಈ ಆಸನದಲ್ಲಿ ಅಂತಂದ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ. ಈಗ ಬಹಳಷ್ಟು ಆಸನಗಳ ಈಗ ಸಮಸ್ಥಿತಿಯಲ್ಲಿ ಇರಬೇಕು. ನಮ್ಮ ವಿಶ್ವಯೋಗದ ಆಚರಣೆಯನ್ನು ಸಹ ಇದು ಸಮಸ್ಥಿತಿಯಲ್ಲಿ ಮಾಡಿಸ್ತಾರೆ. ಮತ್ತು ವಿಶ್ವಯೋಗದ ಆಚರಣೆ ಪದ್ಮಾಸನ ಮಾಡಿಸ್ತಾರೆ, ಅರ್ಧಚಕ್ರಾಸನ ಮಾಡಿಸ್ತಾರೆ. ಅದನ್ನು ಇದರಿಂದ ಪ್ರಾಕ್ಟೀಸ್ ಮಾಡೋದು. ಏಕೆಂದರೆ ಈ ರೀತಿ ಕೈಗಳು ಭುಜದ ಸಮಾಂತರವಾಗಬೇಕು. ಈ ರೀತಿ ಕೈಗಳು ಮೇಲ್ಗಡೆ ಮೇಲ್ಮುಖವಾಗಿದೆ, ಪೂರ್ವವಾಗಿ ಮೇಲ್ಗಡೆ ಇರುತ್ತೆ. ನಮ್ಮ ದೃಷ್ಟಿ ಎದುರುಗಡೆ ಇರುತ್ತೆ. ಸಾಧಾರಣಷ್ಟು ಕೈಗಳು ಮೇಲ್ಗಡೆ ಹಾಕಬೇಕು. ಆ ವ್ಯಕ್ತಿ ಕೈಗಳನ್ನ ಹೆಚ್ಚೆಚ್ಚಿಗೆ ಮುಂದೆ ಚಾಸ್ತಾ ನಮ್ಮ ಹಣೆಯನ್ನು ಮೂಲಕ ಹೆಚ್ಚು ಪ್ರಯತ್ನ ಮಾಡಬೇಕು.
자, cek tiga atau cakra jauh itu kayak gini kalau ini sadar stay diminta misalkan setiap saya memulai setiap hari itu asalnya ispat mana kaspat mana ya oke sukam asana mana stiram sukam asana asana itu ಸ್ಥಿರವಾಗಿರಬೇಕು ಸುಖವಾಗಿರಬೇಕು ಮತ್ತು ನಮಗೆ ಅದು ಆನಂದವನ್ನು ಕೊಡ್ತಾ ಇರಬೇಕು ಅದಕ್ಕೆ ಸ್ಥಿರಂ ಸುಖಂ ಆಸನ ಪತಂಜಲಿಗೂ ಅದಕ್ಕೆ ಕಷ್ಟಪಟ್ಟ ಆಸನಗಳನ್ನು ಮಾಡುವ ಮತ್ತು ಭೂಮಿಯ ಮೂಲಕ ಕಲಿಬೇಕು ಇದು ಅರ್ಧ ಚಕ್ರಾಸನ ಈಗ ತಾರಾಸನವನ್ನು ಎರಡು ಕೈಗಳು ಈ ರೀತಿಯಲ್ಲಿ ಲಾಕ್ ಮಾಡಿ ಅದನ್ನು ನಿಧಾನವಾಗಿ ಈ ರೀತಿ ಕೈಗಳನ್ನು ತಿರುಗಿಸಿ ನಿಧಾನವಾಗಿ ಮೇಲೆ ಯಾವಾಗ ಆಸನಗಳನ್ನು ನಿಧಾನವಾಗಿ ಆಮೇಲೆ ಮೇಲ್ಗಡೆ ಹಿಂಬಡ ಮೇಲ್ಗಡೆ ಕೈಗಳು ಮೇಲ್ಗಡೆ ಹಾಕ್ಬೇಕು ಎರಡು ಕೈಗಳು ಕಿವಿತಾವೆ ಇದು ತಾಡಾಸನ ಈ ಆಸನ ಮಾಡೋದ್ರಿಂದ ವಿದ್ಯಾರ್ಥಿಗಳು ಹೈಟ್ ಆಗ್ತಾರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಒಳ್ಳೆಯ ಸಂಸ್ಕಾರ ಆಗುತ್ತೆ ಈಗಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಯೋಗ ಕೊಟ್ಟಂದ್ರೆ ನಿಮ್ಮ ಮಕ್ಕಳು ವ್ಯಸನ ಮುಕ್ತರ ಆಗ್ತಾರೆ ಇಲ್ಲದೇನಾಗ್ತಾರೆ ಯೋಗ ನಿಮ್ಮ ಕಲಿಸಿದಾಗ ಸಂಸ್ಕಾರ ಕೊಡಿದಾಗ ಶರೀರಪೂತರಾಗ್ತಾರೆ ಈಗಿನ ಯಾರಾದರೂ ದುಷ್ಟರು ಸಿಕ್ಕಂದ್ರೆ ಅವ್ರ ಜೊತೆ ಹೊಂದ್ಕೊಂಡು ನೀವೇನು ಮಾಡಿದ ಆಸ್ತಿಯನ್ನೆಲ್ಲ ನಾಶ ಮಾಡಿ ಯಾವುದೋ ಗೇಮ್ ಮಾಡೋದು ಇರ್ತಾರೆ ಯೋಗ ಮಾಡಿದ್ರೆ ಅದೆಲ್ಲ ಮನಸ್ಸು ಕೆಟ್ಟ ವಿಚಾರಗಳೆಲ್ಲ ಹೋಗ್ಬೇಕು ಒಳ್ಳೆಯ ಸಂಸ್ಕಾರವನ್ನು ಮಾಡ್ತಾರೆ ಅದಕ್ಕೆ ನಿಮ್ಮ ಮಕ್ಕಳಿಗೆ ಮೊದಲು ಯೋಗವನ್ನು ಕಲಿಸಿ ನೀವು ಎಷ್ಟು ಆಸ್ತಿ ಗಳಿಸಿ ಮಕ್ಕಳನ್ನ ಆಸ್ತಿಯನ್ನು ಮಾಡಬೇಕಾದ್ರೆ ಯೋಗ ಮಾಡಬೇಕು ಇಲ್ಲಾಂದ್ರೆ ನಿಮ್ಮ ಮಕ್ಕಳ ಆಸ್ತಿಯನ್ನೆಲ್ಲ ಹಾಳು ಮಾಡಬೇಕು ಅದಕ್ಕೆ ಮೊದಲು ನೀವು ಯೋಗದ ಮೂಲಕ ಅವರು ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ತಾರೆ ಯೋಗ ಒಳ್ಳೆಯ ಸಂಸ್ಕಾರ ಕೊಡುವಂಥದ್ದು
ನಿಧಾನವಾಗಿರೋ ಕಾಲನ್ನು ಈ ರೀತಿ ಹಾಕಬೇಕು. ಈಗ ಬಲಗಾಲವನ್ನು ಇಟ್ಕೊಂಡು ಎಡಗಾಲದ ಕಡೆ ಮೇಲೆ ಮನಸ್ಸ ಈ ಕಡೆ ಇರಲಿಲ್ಲ ಅಂದರೆ ಹಿಂಗಾಗ್ತದೆ. ನಮ್ಮ ಮನಸ್ಸನ್ನು ಏನು ಮಾಡ್ಕೊಳ್ಬೇಕು, ಕೇಂದ್ರೀಕರಿಸ್ಬೇಕು. ಈಗ ಸೂರ್ಯ ನಮಸ್ಕಾರವನ್ನು ಮಂತ್ರದೊಂದಿಗೆ ಆ ಸೂರ್ಯನ 12 ನಾಮಗಳ ಹೆಸರುಗಳನ್ನು ಹೇಳ್ತಾ ಮಂತ್ರದೊಂದಿಗೆ ಸೂರ್ಯ ನಮಸ್ಕಾರವನ್ನು ಉದ್ವಸ್ತಾಸನ, ಪಾದಸ್ತಾಸನ, ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ಎರಡೂ ಹಿಂಬಳೆಗಳು ನೆಲಕ್ಕೆ ಇರಲಿ. ನಿಮ್ಮ ದೃಷ್ಟಿಯನ್ನು ಅವರ ಕಡೆ ಇರಲಿ. ಅಷ್ಟಾಂಗಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವಸಂಚಾಲನಾಸನ, ಪಾದಸ್ತಾಸನ, ಉದ್ವಸ್ತಾಸನ, ಪ್ರಣವಾಸನ, ವಿಶ್ರಾಮ. ಈಗ ಎರಡು ಕೈಗಳನ್ನು ಇಟ್ಕೊಂಡು ಈ ರೀತಿ ಕಾಲನ್ನು ಸ್ವಲ್ಪ ಯೋಚಿಸಿ.
ಈ ರೀತಿ ಎರಡು ಕಾಲುಗಳನ್ನು ಮುಚ್ಚಿ ಆಮೇಲೆ ಕಾಲನ್ನು ರೊಟೇಟ್ ಮಾಡಿ ಆಮೇಲೆ ಕಾಲನ್ನು ಈ ರೀತಿ ರೊಟೇಟ್ ಮಾಡಿ ಎಡಗಡೆಯಿಂದ ಬಲಗಡೆ ಮೂರುವಾಗಿ ತಿರುಗಿಸಬೇಕು. ರಿವರ್ಸ್ ಪಾದಗಳಿಂದ ಮುಂದೆ ಬಲದ ಮಂಚು ಬಟರ್ಫ್ಲೈ ಹಿಡ್ಕೊಂಡು ಈ ರೀತಿ ಕೈಗಳನ್ನು ಕಾಣಿಸ್ಬೋದು. ಎಲ್ಲ ಕೆಲಸ ಪ್ರಯತ್ನ ಈ ರೀತಿ ಕೈಗಳನ್ನು ಸೇರಿಕೊಂಡು ಇಲ್ಲಿ ಹಿಡ್ಕೊಂಡು ಮತ್ತೆ ಇವತ್ತು ಈ ರೀತಿ ಹಿಡ್ಕೊಂಡು ಹಂಗೆ ಹಿಡ್ಕೊಂಡು ಆಮೇಲೆ ಎಡಗಾಲನ್ನು ಈ ರೀತಿ ಎಡಗಾಲು ಹಿಡ್ಕೊಂಡು ಈ ರೀತಿ ಚೇಂಜ್ ಆಮೇಲೆ ಏನು ಮಾಡಬೇಕು ಕಾಲನ್ನು ತೆಗೆದುಕೊಂಡು ಈ ರೀತಿ ಮಗುವಿನ ಪುರುಷನಾಶನ ಮಾಡಬೇಕು. ಪಾಪನೇ ಆಡಿಸ್ತಾನೆ ಆ ರೀತಿ ಕಾಲನ್ನು ಆಡಿಸೋದು. ಆಡಿಸಿದ್ರೆ ಅವು ಮಲ್ಕೊತಾವೆ, ಆರಾಮಿಸ್ತವೆ. ಇಲ್ಲಾಂದ್ರೆ ಅವು ಚೆತ್ಕೊತಾವೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇಷ್ಟು ಮಾಡೋದ್ರಿಂದ ನಮ್ಮ ಬಜ್ಜು ನಮ್ಮ ನೋವು ನಿವಾರಣೆ ಆಗ್ತದೆ. ಇಲ್ಲಿ ಕೀಲುಗಳ ನೋವುಗಳ ನಿವಾರಣೆ ಆಗ್ತದೆ. ಈ ರೀತಿ ಮಾಡಿ ಆಮೇಲೆ ಏನು ಮಾಡಬೇಕು, ಈ ಕಾಲನ್ನು ಈ ರೀತಿ ತೋರಿ ಈ ಕೈಗಳನ್ನು ತೋರಿ ಈ ಕಾಲು ಈ ರೀತಿ ಹಿಂದೆ ಮಾಡಬೇಕು. ಆಮೇಲೆ ಏನು ಮಾಡಬೇಕು, ಈ ರೀತಿ ಮಾಡಬೇಕು. ಆಮೇಲೆ ಮತ್ತೆ ಮತ್ತೆ ಕಾಲನ್ನು ಕಟ್ಟಬೇಕು. ಈ ರೀತಿ ಮಾಡಿ ಮತ್ತೇನು ಮಾಡೋದು, ಈ ರೀತಿ ಮಾಡೋದು. ಮತ್ತೆ ಮತ್ತೆ ಈ ರೀತಿ ಮಾಡಿ ಮತ್ತೆ ಯಾವುದು ಮತ್ತೆ ಕಳಿಸ್ಬೋದು. ಈ ರೀತಿ ಮಾಡಬೇಕು. ಮತ್ತೆ ಏನು ಮಾಡಬೇಕು, ಈ ರೀತಿ ಯಾವುದು ಈ ರೀತಿ ಮಾಡ್ತಾ ಮಾಡ್ತಾ ಮಾಡಬೇಕು. ಇನ್ನು ಏನು ಮಾಡಬೇಕು, ನೀನು ಪದ್ಮಾಸನ ಪಶ್ಚಿಮೋತ್ತಾಸನ ಮೂಢಮನಾಸನ ಮಾಡಬೇಕು. ಏನು ಮಾಡಬೇಕು, ಈ ರೀತಿ ಕೈಗಳನ್ನು ಎತ್ಕೋಬೇಕು. ಈ ರೀತಿ ಮಾಡಬೇಕು. ಈ ರೀತಿ ಕೈಗಳನ್ನು ಮಾಡಬೇಕು. ಆಮೇಲೆ ಇಲ್ಲೇ ಈ ರೀತಿ ಕೈಗಳನ್ನು ತಗೊಂಡು ಈ ರೀತಿಯ
ಕೈಯನ್ನು ಓಡಿ ಮಾಡಬೇಕು. ಈ ರೀತಿ ಓಡಿ ಮಾಡಬಹುದು. ಬಲಗಾಲನ್ನು ಈ ರೀತಿಗೆ ಮತ್ತೆ ಬಲಗಾಲನ್ನು ತೋರಿ ವಕ್ರಾಸನ ಮಾಡೋಣ. ಈ ಕಾಲನ್ನು ಎಡಗಾಲ ಸೀದಾ ಇರಬೇಕು, ಬಲಗಾಲ ಮೆಚ್ಚಬೇಕು. ಎಡಗೈನ ಬಲಗೈ ಈಗ ಅರ್ಧಮುಚ್ಚಿನ ಮಾಡೋಣ. ಈ ರೀತಿ ಬಲಗಾಲನ್ನು ತೆಗೆದುಕೊಳ್ಳಿ, ಎಡಗಾಲನ್ನು ಮುಚ್ಚಿ ಇದನ್ನು ಮಾಡೋದ್ರಿಂದ 5 ಗಂಟೆಯಲ್ಲಿರುವ ಶಿಕಾರಿಗಳನ್ನು ಹೊರಗಡೆ ಬರುತ್ತೆ. ಈ ರೀತಿ ಚೇಂಜ್. ಕಪಾಲಭಾತಿ ಮಾಡೋಣ. ಇದು ವಾಯುವಿನಲ್ಲಿ ಕೂತ್ಕೋಬೇಕು. ಏನು ಮಾಡಬೇಕು, ಹೊಟ್ಟೆ ಭಾಗದಿಂದ ಉಸಿರನ್ನ ಹೊರಗಡೆ ಬಿಡಬೇಕು. ಎರಡು ಮೂರಿನಾಗ ಟೆಸ್ಟ್ ಮಾಡಬೇಕು. ಈ ಇದನ್ನು 3 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ನಿಮಗೆ ಹೆಚ್ಚಿಗೆ ಮಾಡಬೇಕಂತಂದ್ರೆ ಅರ್ಧ ತಾಸು ಮಾಡಬೇಕು. ಪ್ರಾಣಾಯಾಮಗಳನ್ನು ಗುರುವಿನ ಮೂಲಕನೇ ಕಲಿಯಬೇಕು. ನೀವು ಏನಾರ ಮಾಡಕ್ಕೆ ಹೋದ್ರೆ ನೋವು ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ ಇರ್ತಾವೆ. ಅದಕ್ಕೆ ಪ್ರಾಣಾಯಾಮಗಳನ್ನು ನಿಧಾನವಾಗಿ ಕಲಿಯಬೇಕು. ಅದನ್ನು ಮೊದಲ ನಿಧಾನಗತಿ, ಮಧ್ಯಮಗತಿ, ತೀವ್ರಗತಿಯನ್ನು ಮಾಡಬೇಕು. ನೀವು ಪ್ರಾಕ್ಟೀಸ್ ಆದ ನಂತರ ತೀವ್ರಗತಿಗಳನ್ನು ಮಾಡಬೇಕು. ನೀವೆಲ್ಲರೂ ನೀವು ಪ್ರಾಣಾಯಾಮಗಳನ್ನು ಏನಾದರೂ ಹೆಚ್ಚೆಚ್ಚಿಗೆ ಮಾಡಕ್ಕೆ ಹೋಗಿದ್ರೆ ನರ್ವ್ಗಳನ್ನು ಡ್ಯಾಮೇಜ್ ಆಗೋದ್ರೆ ಏನು ಮಾಡೋಕ್ಕೆ ಬರೋಲ್ಲ, ಮತ್ತೆ ನೀವು ಆಪರೇಷನ್ ಮಾಡ್ಕೋಬೇಕು. ಅದು ಪ್ರಾಣಾಯಾಮವನ್ನು ಯೋಗಿನ ಮೂಲಕನೇ ಕಲಿಯಬೇಕು. ಆಸನಗಳನ್ನು ಹಾಗೆ ಗುರುವಿನ ಮೂಲಕನೇ ಕಲಿಯಬೇಕು. ಏನಾದರೂ ನಾವು ಹೇಳಿದ್ರು ಅಂದರೆ ಮತ್ತೆ ಆಪರೇಷನ್ ಮಾಡಿ ಆ ನೋವು ಕಟ್ ಮಾಡಬೇಕು. ಅದಕ್ಕೆ ದಯವಿಟ್ಟು ಯೋಗವನ್ನು ಗುರುವಿನ ಮೂಲಕ ಕಲಿಯಿರಿ, ನಿಧಾನವಾಗಿ ಕಲಿಯಿರಿ, ಹೆಚ್ಚೆಚ್ಚಿಗೆ ಆ ಸ್ಥಿತಿಯಲ್ಲಿ ಪ್ರಯತ್ನ ಮಾಡಿ. ನಾವು ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಅಲರ್ಜಿ ಕಡಿಮೆ ಆಗುತ್ತೆ, ಕಫ ಕಡಿಮೆ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ, ನಮ್ಮ ಗಂಟಲಿನ ನೋವುಗಳನ್ನು ನಿವಾರಣೆ ಆಗುತ್ತೆ, ಚೆನ್ನಾಗಿ ಡೈಜೆಷನ್ ಆಗುತ್ತೆ, ವೇಟ್ ಕಡಿಮೆ ಆಗುತ್ತೆ, ಬಜ್ಜು ಕಡಿಮೆ ಆಗುತ್ತೆ, ಹೊಟ್ಟೆ ಬಂದಿರ್ತದೆ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಪ್ರಾಣಾಯಾಮಗಳನ್ನು ಹೆಚ್ಚೆಚ್ಚು ಮಾಡಬೇಕು.
ಈ ರೀತಿ ಹೊಟ್ಟೆಯಿಂದ ಉಸಿರನ್ನು ಹೊರಗಡೆ ಹಾಕಬೇಕು. ಉಸಿರು ಹಾಕೋದಿಷ್ಟ, ಉಸಿರು ತಗೊಳ್ಳಂಗಿಲ್ಲ. ಉಸಿರನ್ನು ಹೊರಗಡೆ ಹಾಕಿದ್ರೆ ಸಾಕು, ತಾನಾಗಿ ಬರ್ತದೆ, ವೇಸ್ಟ್ ಮಾಡೋದು. ಈ ರೀತಿ ಹೊಟ್ಟೆ ಒಳಗೆ ತಗೊಳ್ಬೋದು. ಎರಡು ಮೂಗಿನಿಂದ ಉಸಿರು ಬರ್ತದೆ ನೋಡಬೇಕು. ಈ ರೀತಿ ಕಪಾಲಭಾತಿಯನ್ನು 5 ನಿಮಿಷ ಇಟ್ಕೊಂಡು 10 ನಿಮಿಷ 15 ನಿಮಿಷ 30 ನಿಮಿಷ ತನಕ ಮಾಡಬಹುದು. ಈ ಕಪಾಲಭಾತಿ ಕಲಿಬೇಕು. ಇದನ್ನು ಕಲಿಯೋದ್ರಿಂದ ಫಸ್ಟ್ ಮನುಷ್ಯ ಶಾಂತ ಇರ್ತದೆ. ಕಪಾಲಭಾತಿ ಈ ವಾಯುವಿನ ಕುಂದ್ರೋದ್ರಿಂದ ಶರೀರದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಆಮ್ಲಜನಕ ವಾಯು ನಮ್ಮದು ಪ್ರಾಣವಾಯು ಶಕ್ತಿ ಒಳಗೆ ಹೋಗೋದ್ರಿಂದ ಎಲ್ಲ ಆ್ಯಕ್ಟಿವ್ ಆಗಿರ್ತಾವೆ. ಈ ದಿವಸ ನೀವು ಒಂದು ದಿವಸ ಬೆಳಗ್ಗೆ 1 ತಾಸು ಅರ್ಧ ತಾಸು ಪ್ರಾಣಾಯಾಮ ಮಾಡಿದ್ರಿಂದ, ಯೋಗ ಮಾಡಿದ್ರಿಂದ ಇಡೀ ದಿವಸ ನೀವೇನು ಆ್ಯಕ್ಟಿವ್ ಆಗಿರ್ತದೆ, ಖುಷಿಯಾಗಿರ್ತದೆ, ಆನಂದವಾಗಿರ್ತದೆ. ಆದರೆ ಯೋಗ ಮಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸು ಸರಿ ಇರೋದಿಲ್ಲ, ಆ್ಯಕ್ಟಿವ್ ಆಗಿರೋದಿಲ್ಲ, ಮಾನಸಿಕವಾಗಿ ಬದುಕ್ತಾ ಇರ್ತದೆ. ಇದಕ್ಕೆ ಯೋಗ ಮಾಡಿ ನಿರೋಗಿಯಾಗಿ ಮತ್ತು ಈಗ ಸಮಯ ಆಗಿರೋದ್ರಿಂದ ಈಗ ಬ್ರಾಹ್ಮಣಿ ಮಾಡೋಣ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ಬರಬೇಡಿ. ಉಸಿರು ಒಳಗಡೆ ಹೇಗೆ ಹೋಗುತ್ತದೆ, ಹೊರಗಡೆ ಹೇಗೆ ಬರುತ್ತದೆ, ಆ ನಂಬಿಕೆ ನಿಮ್ಮ ಮನಸ್ಸಲ್ಲಿ. ಶುಭನಿವನಾಲಿಗೆ ಒಳ್ಳೆಯದನ್ನೇ ಕಾಣುವ ಕಣ್ಣುಗಳು, ಸತ್ಯವಾದನೇ ಕೇಳುವಂಥ ಕಿವಿಗಳು ಸದಾ ನಮ್ಮ ಪ್ರಾರ್ಥನೆಯ ತಿರುಳಾಗಬೇಕು. ಈ ಪರಮಾತ್ಮ ಈ ದಯಾಳು ನಿನ್ನದೇ ಸಕಲ ಪ್ರಾಣಿ ನಮ್ಮೆಲ್ಲರ ಮೇಲಿರಲೆಂದು ಮನಸ್ಸಿನಲ್ಲಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ತೆಗೆದುಕೊಂಡು ಕಣ್ಣಿಗಳಿಸಿ ಕೈಗಳಿಸಿ ಎಲ್ಲಿರುವಾಗ ಬೆನ್ನು ಮೂಡಿ ಈಗ ಶಾಂತಿ ಮಂತ್ರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು
ಫೇಸ್ಬುಕ್ SK ವಿಳಕ್ನವರ್, ಯೂಟ್ಯೂಬ್ ಯೋಗ SKH ಅಥಣಿ. ಯೂಟ್ಯೂಬ್ನಲ್ಲಿ ನೀವು ಯೋಗವನ್ನು ನೋಡಬಹುದು, ಕಲಿಯಬಹುದು. ಹೆಚ್ಚಿಗೆ ಕಲಿಯಬೇಕನ್ನೋರು ನಮ್ಮ ಮನೆಯಲ್ಲಿ ಯೋಗವನ್ನು ಹೇಳ್ತಾರೆ.